ಇಟ್ಕೊಂಡು ಮಾಡಬೇಕು ಅಂತ ಹೇಳಿದ್ರೆ ಈ ಸತಿ ಸಾವಿತ್ರಿ ಯಮಧರ್ಮನ ಜೊತೆಗೆ ಹೆಂಗೆ ಹೋರಾಡಿ ತಗೊಂಡ್ರೋ ಹಂಗೆ ಟುಪುಕ್ಕನಂತ ಚೇಂಬರ್ ಎಲ್ಲರ ಜೊತೆ ಹೋರಾಡಿ ಸಿನಿಮಾ ಟೈಟ್ಲು ತಗೊಂಡು ನಾನು ಎಂಥ ಮಗ ನೀವು ಯೋಚನೆನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೆವಿ ಬ್ರಿಲಿಯಂಟ್ ನಾನು. ಫಸ್ಟ್ ನೈಟ್ ವಿತ್ ದೇವನು ಅಷ್ಟೇ ಸೆನ್ಸಾರ್ ಆಫೀಸರ್ ನೋಡ್ಕೊಬಂದರು, ನೋಡ್ಬಿಟ್ಟು ಪ್ರಥಮ್ ಓಕೆ ಏನು ನಿಮ್ಗೆ ಗೊತ್ತಿಲ್ಲ ಇರೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಕೇಳಿಸ್ಕೊಂಡು ಯಾವುದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಪ್ರಥಮ್ ನೀವು ಇದನ್ನು ಸರ್ಟಿಫಿಕೇಟ್ ಒಂದು ಸರ್ ಇವು ಕೇಳಕ್ಕೆ ನನಗೆ ಮುಖ ಇಲ್ಲ, ಏನು ನೀವು ಕೊಟ್ಟರೆ ಒಪ್ಕೊಳಕ್ಕೆ ನಾನು ರೆಡಿ ಇಲ್ಲ, ನಾವು ಯಾಕೆ ಬರ್ತೀನಿ ನೀವು ಕೇಳಿರಿ ಇವು ಕೊಟ್ಕೊಡಿ ಅಂತ ಕೇಳಿದೆ. ತಕ್ಷಣ ಅವರು ಹೇ ನೋ 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 ಫಸ್ಟ್ ನೈಟ್ ವಿತ್ ದೆವ್ವ ಅಂತಿದೆ ಪ್ರಥಮದು ಹಂಗಾಗಿ ಬರಲ್ಲ ಅದು ಹೆಂಗೆ ಅದು ಅಂತ ಹೇಳಿದ್ರು. ಓ ಹೌದಾ ಇದಾ ನಿಮ್ಮ ಪ್ರಾಬ್ಲಮ್ಮು, ಒಂದು ಕೆಲಸ ಮಾಡಿ ಯೂಟ್ಯೂಬ್ ಓಪನ್ ಮಾಡಿ ಸೆನ್ಸಾರ್ ಆಫೀಸರ್ಗೆ ಯೂಟ್ಯೂಬ್ ಓಪನ್ ಮಾಡಿ ಅಲ್ಲಿ ಏನು ಬರುತ್ತೆ ಗೊತ್ತಾ, ಕನಿಷ್ಠ 10 ಸೀಸನ್ ಕಾಮಿಡಿ ಕಿಲಾಡಿಗಳು, 3 ಸೀಸನ್ ಗಿಚ್ಚ ಗಿಲ್ಗಿಲಿ, 5 ಸೀಸನ್ನು ಇದು ಮಜಾ ಭಾರತ. ಅಲ್ಲಿ ಓಪನ್ ಮಾಡ್ತಿದ್ದಕ್ಕೆ ಸ್ಕಿಟ್ ಹೆಸರು ಗೊತ್ತಾ, ರಚಿತಾರಾಮ್ ಮುಂದೆ ಫಸ್ಟ್ ನೈಟಲ್ಲಿ ತಗ್ಲಾಕಿಕೊಂಡ ಮಂಜು ಪಾವಗಡ, ಚಂದ್ರಪ್ರಭಾ ಫಸ್ಟ್ ನೈಟಲ್ಲಿ ಮಾಡಿದ್ದೇನು, ಬರೀ ಇಂತಿಂಥ ಟೈಟ್ಲ್ ಹಾಕ್ಬಿಡ್ತಾರೆ. ಎಲ್ಲ ಟೈಟ್ಲ್ಗಳು 2-3 ಬಿಲಿಯನ್ ಆಗೈತೆ ವ್ಯೂಸ್. SNP ಸೀರಿಯಲ್ಲು ಸ್ಮಾಲ್ ಸ್ಕ್ರೀನ್ಗೆ ಪರ್ಮಿಷನ್ ಕೊಟ್ಟರೆ ಪ್ರಥಮ್ಗೆ ಯಾಕೆ ನೀವು ಕೊಡಲ್ಲ, ಕೊಟ್ಬಿಡಿ. ಮೊದಲ ರಾತ್ರಿಯಲ್ಲಿ ಒಂದು ದೆವ್ವ ಬಂದು ಕಾಣಿಸಿಕೊಂಡಿತು, ಮುದುಡಿತ ತಾವರೆ ಅರಳಿತು, ಈ ಥರ ಟೈಟ್ಲ್ ಇಡೋಕ್ಕಾಗತ್ತಾ ಅಂದೆ. ಪ್ರಥಮ್ ನೀವು ತುಂಬ ಬ್ರಿಲಿಯಂಟ್ ಇದ್ದೀರಾ, ಒಂದು 10 ನಿಮಿಷ ಹೊರಗಡೆ ಇರ್ತೀರಾ ಅಂದರು. ಟುಪ್ಪುಕೊಂಡು ಹೊರಗಡೆ ಕಳಿಸೋರು, ರಪ್ಪಕೊಂಡು ಡಿಸ್ಕಸ್ ಮಾಡಿ ಇಲ್ಲ ಪ್ರಥಮ್ ನಮ್ಮ ಕಮಿಟಿ ಒಪ್ಕೋತಾ ಇಲ್ಲ, ಸೊ ವಿ ಆರ್ ಪ್ಲಾನಿಂಗ್ ಇದು ಅಂತ ಡಿಸೈಡ್ ಮಾಡುತ್ತೆ. ಏನಕ್ಕೆ ಅಂದರೆ ಲಾಸ್ಟಲ್ಲಿ ನೀವು ದೆವ್ವ ತಲೆ ಕತ್ತರಿಸುತ್ತಲ್ಲ, ಓ ಅದು ನಿಮ್ಮ ಪ್ರಾಬ್ಲಮ್ಮು. ಸರ್ ನನಗೆ ಶ್ರೀಮುರಳಿಯವರು ಅತ್ಯಂತ ಆಪ್ತರು, ಶಿವಣ್ಣ ನಾನು ತುಂಬ ಪ್ರೀತಿಸ್ತೀನಿ, ಯಶ್ ಅವ್ರನ್ನ ಭಾಳ ಗೌರವಿಸ್ತೀನಿ. ಇದು ಯಾವುದದು ಬಗೀರ ಸಿನಿಮಾದಲ್ಲಿ ಇಂಟ್ರೋಲ್ ಕ್ಲೈಮ್ಯಾಕ್ಸ್ ಫೈಟಲ್ಲಿ 200 ಜನ ನಾವು ಸಾಯಿಸ್ತಾರೆ, ಸಲಾರ್ ಫಿಲಮಲ್ಲಿ 300 ಜನ ನಾವು ಸಾಯಿಸ್ತಾರೆ, ರುಪುಕ್ಕನ್ನು ಕತ್ತಿಸ್ತಾರೆ, ಟುಪುಕ್ಕನ್ನು ತಲೆಗಳೆಲ್ಲ ಉದುರೋಯ್ತದೆ. ಅವರೆಲ್ಲ ಮಾಡ್ತಾರೆ. ಹೆಣ್ಮಕ್ಳು ಕ್ಯಾರೆಟು ಬೀನಿಸು ಬೀಟ್ರೂಟ್ ಹೆಂಗೆ ಕಟ್ ಮಾಡ್ತಾರೆ ಅದೇ ಥರ ಟುಪುಕ್ಕನ್ನು ಸಲಾರ್ಲಿ ಪ್ರಭಾಸ್ ಅವ್ರನ್ನ ಕಟ್ ಮಾಡ್ತಾರೆ. ಅವರೆಲ್ಲರಿಗೂ ಕೊಟ್ಟಿದ್ದೀರಾ, ಪ್ರಥಮ್ಗೆ ಯಾಕೆ ಸರ್ ಕೊಡ್ತೀರಿ, ಪ್ರಥಮ್ ದೆವ್ವ ಮನುಷ್ಯ ಹೊಡೆದ್ರೆ ಇಲ್ಲಿ ಬೀಳ್ತದೆ, ದೆವ್ವ ಹೊಡೆದ್ರೆ ಟುಪುಕ್ಕನ್ನು ಅಲ್ಲಿ ಬೀಳ್ತದೆ. ಸೊ ದೆವ್ವಕ್ಕೆ ಅಷ್ಟು ಸೂಪರ್ ನ್ಯಾಚುರಲ್ ಪವರ್ ಇರ್ತದೆ, ಅದಕ್ಕೆ ಹೆಂಗೆ ಮಾಡೋದು ದಯವಿಟ್ಟು ಕೊಡಿ ಸರ್ ಅಂದೆ. ಪ್ರಥಮ್ ಒಂದು 5 ನಿಮಿಷ ನೀವು ಮತ್ತೆ ಒಂಚೂರು ಹೊರಗಡೆ ಇರಿ, ಒಂಚೂರು ಡಿಸ್ಕಸ್ ಮಾಡ್ತೀನಿ. ಎಲ್ಲ ಡಿಸ್ಕಸ್ ಮಾಡಿ ಇಲ್ಲ ಪ್ರಥಮ್ ಯಾಕೋ ಆಗ್ತಾ ಇಲ್ಲ, ನೀವು RCಗೆ ಹೋಗಿ ಅಂದರು. ನಂಗೆ RCB ಗೊತ್ತು, RC ಅಂದರೆ ರಿವೈಸಿಂಗ್ ಕಮಿಟಿಗೆ ಹೋಗಿ ಪ್ರಥಮ. ಇಲ್ಲ ಸರ್ ನೀವು IAS ಓದ್ಕೊಂಬಂದಿರೋ ಆಫೀಸರು, ನೀವು ಓದ್ಕೊಬಂದು ಏನು ಕೊಡಬೇಕು ಅಂತಿದ್ರೆ ಸೆನ್ಸಾರ್ ಕೊಡಬೇಕು ಅಂತಿದ್ರೆ, ಈಗ ನೀವು ಕೊಡೋದು ಬೇಡ, ನಿಮಗಿಂತ ಬೇರೆ ಇನ್ಯಾರೋ ಕಮಿಟಿ ಕೊಡ್ತಾರೆ. ನೋ, ನಾನು ನಿಮ್ಮ ಶಾರದೆನ ಸರಸ್ವತಿ ಅವಮಾನ ಮಾಡ್ದಂಗತ್ತೆ. ಇಲ್ಲ ಸರ್ ನಾನು ನಿಮ್ಮ ತವೇ ಹೋರಾಡ್ತೀನಿ, ನಾನು ನಿಮ್ಮ ತವೇ ತಗೋತೀನಿ ಅಂತ ಹಠ ಮಾಡಿ ಟೈಟ್ಲು ತಗೊಂಡು ಬಂದವ ನಾನು. ಇನ್ನು ಇದನ್ನು ಬಿಟ್ಬಿಟ್ಟನ, ಅದನ್ನೇ ಸೆನ್ಸಾರ್ ಮಾಡಿಸ್ಕೊ ಬಂದವ, ಇದನ್ನು ಬಿಟ್ಬಿಟ್ಟ. ನಾನು ಹೆವಿ ಬ್ರಿಲಿಯಂಟ್ ನಾನು, ಅದನ್ನು ತಲೆಯಲ್ಲಿ ಇಟ್ಕೊಂಡು ನಮ್ಮ ಸಿನಿಮಾಗೆ ಸ್ವಲ್ಪ ಸಾಕಾರ ಕೊಟ್ಬಿಡಿ. ಹೇಳ್ದಲ್ಲ ಸತ್ಯ ಹರಿಶ್ಚಂದ್ರ ಫಿಲಮ್ ಯಾರು ನೋಡಿಲ್ಲ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಫಸ್ಟ್ ಹಾಫಲ್ಲಿ ಸ್ಟಾರ್ಟಿಂಗ್ ಸಿನಿಮಾ ಶುರುವಾಗಿ 20 ನಿಮಿಷದಲ್ಲಿ ಅಣ್ಣವ್ರು ಹೆಂಗಿರ್ತಾರೆ, ಕೇಳಿದ ತಕ್ಷಣ ಆನೆ ಮೇಲೆ ಕೂತ್ಕೊಂಡು ಗೋಲ್ಡ್ ಎಸಿದ್ರು ಅಷ್ಟು ಗೋಲ್ಡ್ ಕೊಡು, ಕೇಳಿದ ಕ್ಷಣವೇ ನಿಮ್ದಾಗೋಯ್ತು ಅಂತಲ್ಲ, ಆ ರೇಂಜ್ಗೆ ಇದ್ದೆ ನಾನು. ಆಮೇಲೆ ಅದಾಗ 5 ನಿಮಿಷಕ್ಕೆ ಏನಾಯ್ತಾರೆ ಅಣ್ಣ ಎಲ್ಲ ಕಳ್ಕೊಬಿಡ್ತಾರೆ ನೋಡಿ, ಆ ರೇಂಜ್ಗೆ ಸಾಲದ ಮೇಲೆ ಸಾಲ ಮಾಡಿ, ಸಾಲದ ಮೇಲೆ ನೋಡಿ ಇಂಥವ್ರು ನೋಡಿ, ಇಲ್ಲಿ ನೋಡಿ ಇದನ್ನು ತೋರಿಸಿ ಅಣ್ಣನ ನೋಡಿ, ಇಂಥವ್ರೆಲ್ಲ ಗೋಲ್ಡ್ ಮೇಲೆ ಗೋಲ್ಡು. ನಾನು ಯಾವ ರೇಂಜಿಗೆ ಸಿನಿಮಾದವ್ರು ಗೋಲ್ಡ್ ಎಷ್ಟು ಕಳ್ಕೊಂಡಿದ್ದೀವಿ ಅಂದರೆ ಕೈಲಿ ದುಡ್ಡಿಂದ ದುಬೈಯಿಂದ ಉಸ್ಕೊಬರಂಗೆ ಆಯ್ತೈತೆ ಗೋಲ್ಡ್ನ. ನಾವು ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ, ಸಾಲದ ಮೇಲೆ ಸಾಲ ಮಾಡ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಸೊ ನಮ್ಮನ್ನ ಅದೇ ಕ್ಲೈಮ್ಯಾಕ್ಸಲ್ಲಿ ಅಣ್ಣವರು ಸತ್ಯ ಹರಿಶ್ಚಂದ್ರ ಫಿಲಮ್ ಕ್ಲೈಮ್ಯಾಕ್ಸಲ್ಲಿ ಟುಪುಕ್ಕನ್ ಹೆಂಗೆ ಲಾಸ್ಟಲ್ಲಿ ರಾಜ ಆಯ್ತಾರ ಆ ರೇಂಜಿಗೆ ಮಾಡಬೇಕು ಅಂತ ಎಲ್ಲ ಮಾಧ್ಯಮದಲ್ಲಿ ಕೈ ಮುಗಿದು ಕೈ ಮುಗಿದು ಮನವಿ ಮಾಡ್ಕೊತಾ ಇದ್ದೀನಿ. ನನ್ನ ಅಣ್ಣ, ನನ್ನ ಯಜಮಾನರು, ನಾನು ತುಂಬ ಪ್ರೀತಿಸೋ ಅಣ್ಣ, ನಾನು ಕೇಳಿದ ತಕ್ಷಣ ಇವತ್ತು ಸೀರಿಯಸ್ಲಿ ಎಲ್ಲವನ್ನು ಬಿಟ್ಟು ಸೀರಿಯಸ್ ಆಗಿ ಒಂದು ಮಾತು ಹೇಳ್ತೀನಿ. ದಿಸ್ ಡೇ ಸ್ಪೆಷಲಿ ಲಾಸ್ಟ್ ನನ್ನ ಆರ್ಟಿಸ್ಟ್ಗೆ ಹೇಳಿದ ತಕ್ಷಣ ಲೇಟ್ ನೈಟು ಅಣ್ಣ ಶೂಟ್ ಫೈನಲ್ಲು ಅಂತ ಹೇಳಿದ ತಕ್ಷಣ ಅವ್ರಿಗೆ ಫೋನ್ ಮಾಡಿದೆ, ನಾಳೆ ಶೂಟ್ ಇರುತ್ತೆ ನಿಮ್ಮದೊಂದು. ತಕ್ಷಣ ಫೈನಲ್ ಮಾಡ್ಕೊಂಡು ಬಂದರು. ಇವ್ರದ್ದು ಸಿನಿಮಾ ನಡೀತಾ ಇತ್ತು, ಹೇಳಿದ ತಕ್ಷಣ ಟಕ್ಕನ್ ಮಾಡ್ಕೊಂಬಂದರು. ಇವರೆಲ್ಲ ನಂಗೆ ಇನ್ಸ್ಪಿರೇಷನ್, ಇವರೆಲ್ಲ ಶಾರದನ ಪ್ರೀತಿಸೋವಂಥದ್ದು ನನಗೆ ತುಂಬ ಇಷ್ಟ ಆಯ್ತು. ಎಲ್ಲ ನೆನ್ನೆ ಇವ್ರು ಯಾರೋ ರೀಲ್ಸ್ ಮಾಡ್ಕೊಂಬಂದು ಹಾಯ್ ಫ್ರೆಂಡ್ಸ್ ನಾನು ಅಲ್ಲುತ್ತಾ ಇದ್ದೀನಿ ಫ್ರೆಂಡ್ಸ್, ನೋಡಿದ್ರೆ ನಾನು ಶಾಪಿಂಗ್ ಹೋದರೆ 50,000 ರೂಪಾಯಿ ಖರ್ಚು ಮಾಡ್ತೀನಿ. ಇವ್ರು ಯಾರೂ ಇಂಥದ್ದು ಮಾಡ್ಕೊಂಬಂದಿಲ್ಲ. 30 ವರ್ಷದಿಂದ ಶಾರದಾ ಸೇವೆ ಮಾಡ್ಕೊಂಬಂದ್ರು ಅಣ್ಣ, ನನಗೆ ಇನ್ಸ್ಪಿರೇಷನು. 35 ವರ್ಷಗಳಿಂದ ಸಿನಿಮಾ ಮಾಡ್ಕೊಂಬೋದು. ಸರ್ ನಿಮಗೆ ಹೇಳ್ತಾರೆ ಅಲ್ಲಿ ನೋಡಿ ಸರ್, ಅಲ್ಲಿ ನೋಡ್ತಾ ಇದ್ದಿಲ್ಲ ಇಲ್ಲಿ ನೋಡಿ, ನಿಮ್ಮ ಬಗ್ಗೆ ಹೇಳ್ತಾರೆ ನಾನು ಎದ್ದೋಗಿ ಸರ್ ಆಗ್ತಾರೆ ಸರ್. ಇನ್ನೊಂದು 5 ನಿಮಿಷ ನೋಡ್ತೀನಿ, ಹಿಂಗೆ ಆಡ್ತಾರೆ ಡೈರೆಕ್ಟರ್ ಕಟ್ನ ಚೇಂಜ್ ಮಾಡ್ಬಿಟ್ಟು ನಾನು ಕೂತ್ಕೊಳ್ತೀನಿ. ನಾನು ಸರಿ ಇಲ್ಲ, ನಾನು ಹೇಳ್ದಾಗ ಸುಮ್ಮನಿರ್ಬೇಕು ನೀವು. 35 ವರ್ಷದಿಂದ ಅವ್ರಿವ್ರಿಗೆ ಹೊಡೆದು ಅವ್ರಿವ್ರ ಮನೆ ಬ್ಲಾಸ್ಟ್ ಮಾಡಿ ಅವ್ರಿಗೆ ಕಲ್ಲು ಹೊಡೆದು ಮಾಡಿದಂಥ ಡೈರೆಕ್ಟ್ರು ಇವರು.